ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಅದ್ರ ಜೊತೆಗೆ TTF ಟಿಕೆಟ್ ಟು ಫೆನಾಲೆ ಯಾರು ಗೆಲ್ಲಬೇಕು ಅಂತ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೋಡೋಣ ಯಾರ್ದು ಅತಿ ಹೆಚ್ಚು ಕಾಮೆಂಟ್ಸ್ ಬರುತ್ತೆ ಅಂತ ಕೊನೆಯಲ್ಲಿ ಚೆಕ್ ಮಾಡೋಣ. ಮೊದಲಿಗೆ ನೆನ್ನೆ ಎಪಿಸೋಡ್ ಮಾತ್ರ ಒಂದು ಬ್ಲಾಕ್ ಬಸ್ಟರ್ ಎಪಿಸೋಡ್ ಗುರು. ಸಖತ್ತಾಗಿತ್ತು ಎಪಿಸೋಡ್ ಗುರು. ಇಲ್ಲಿ ನಾನು ಯಾರನ್ನು ನೆಗೆಟಿವ್ ಮಾಡೋದಕ್ಕೆ ಮಾತಾಡ್ತಾ ಇಲ್ಲ, ನನ್ನ ಒಪಿನಿಯನ್ ಮಾತ್ರ ಅಷ್ಟೇ ನಾನು ಶೇರ್ ಮಾಡ್ತಾ ಇರೋದು. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಗುರು. ನೆನ್ನೆ ಎಪಿಸೋಡ್ ಅಲ್ಲಿ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಇಬ್ರು ಹೊಂದಾಣಿಕೆ ಮಾಡ್ಕೊಂಡಿದ್ದು ಎಷ್ಟು ಸರಿ, ಆ ಒಂದೇ ಒಂದು ಹೊಂದಾಣಿಕೆಯಿಂದ ಎಷ್ಟು ಪರಿಣಾಮ ಬೀರುತ್ತೆ. ಅದರಿಂದ ವಿಕ್ಕಿಗೆ ನೆಗೆಟಿವ್ ಆಗೋದು, ನೆನ್ನೆ ಏನೋ ನೆಗೆಟಿವ್ ಆಗದೆ ಇರ್ಬೋದು, ಬಟ್ ಅದ್ರ ಪರಿಣಾಮ ಇವತ್ತು ಎದುರಿಸ್ಬೇಕಾಗತ್ತೆ ವಿಕ್ಕಿ. ನಿಜವಾಗ್ಲು ಅದನ್ನೇ ಗುರು ಹೇಳೋದು, ಮನುಷ್ಯ ಬಿಟ್ರು ಕರ್ಮ ಬಿಡೋದಿಲ್ಲ ಅಂತ. ನಿಜವಾಗ್ಲೂ ಸಖತ್ ಬೇಜಾರಾಯ್ತು. ತ್ರಿವಿಕ್ರಮ್ ಇನ್ನೇನ್ ಆಟ ಆಡ್ತಾ ಇದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗುರು. ತ್ರಿವಿಕ್ರಮ್ಗೆ ಏನ್ ಬೇಕದು? ತ್ರಿವಿಕ್ರಮ್ ಸುಮ್ಮನೆ ಒಂದ್ ಕಡೆ ಕೂತ್ಕೊಂಡಿದ್ರೆ ಸರಿ ಹೋಗ್ತಾ ಇತ್ತು. ನನ್ನ ಆಟ ನನ್ಗೆ ನಂದು ಅಂತ ಕೂತ್ಕೊಬಿಟ್ಟಿದ್ರೆ ಸರಿ ಹೋಗ್ತಾ ಇತ್ತು. ಇಷ್ಟು ಬೇಕಾಗಿತ್ತಾ? ಮಂಜಣ್ಣ ಶಿಶಿರ್ ಜೊತೆ ಆ ವಾಟರ್ ಟ್ಯಾಂಕ್ ಟಾಸ್ಕ್ ಅಲ್ಲಿ ಜೊತೆ ಸೇರಿ ಆಡಿದಾಗ ಇದೇ ತ್ರಿವಿಕ್ರಮ್ ಬಂದು ಎಷ್ಟು ಬೇಜಾರು ಪಟ್ರು. ಇದು ಸೆಡೆ ಆಟ ಅಂತಂದ್ರು. ಈಗ ಆ ಕಡೆಯಿಂದ ಗೆದ್ದು ಗೆದ್ದು ಬರ್ತಾ ಇರ್ತಾರೆ, ಅವ್ರ ಎಫರ್ಟ್ಸ್ ಹಾಕಿ ಅವ್ರು ಗೆದ್ದು ಒಳಗಡೆ ಬಂದವ್ರನ್ನ ಇವ್ರು ಆಚೆ ಕಳಿಸ್ತಾ ಇದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಗುರು ಅಲ್ವಾ? ಅವ್ರ ಎಫರ್ಟ್ಸ್ಗೆ ಅವ್ರು ವಿನ್ ಆಗಿರೋದಕ್ಕೆ ಒಂದು ಬೆಲೆ ಬೇಡವಾ? ನಿಜವಾಗ್ಲೂ ಸಖತ್ ಬೇಜಾರಾಯ್ತು ಗುರು ನನಗಂತೂ. ನಿಮ್ಗೇನ್ ಅನ್ನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ರಜತ್ ಮತ್ತೆ ಮಂಜಣ್ಣ ಇಬ್ರು ನಡುವೆ ಫೈಟ್ ಅಲ್ಲಿ ಮಂಜಣ್ಣದೇ ರೈಟ್ ಗುರು. ರಜತ್ ನಿಜವಾಗ್ಲೂ ನನ್ಗೆ ಆ ಒಂದು ಧನರಾಜ್ ಅವ್ರ ಪರವಾಗಿ ನಿಂತು ಮಾತಾಡ್ತಾ ಇದ್ದಿದ್ದು ನನಗೆ ಸರಿ ಅನ್ಸ್ಲಿಲ್ಲ. ನಿಜವಾಗ್ಲೂ ಸಖತ್ ಬೇಜಾರಾಯ್ತು. ಆಟ ಎಲ್ಲರೂ ಆಡ್ತಾರೆ, ಹೆಂಗ್ ಬೇಕಾದ್ರೂ ಆಡ್ತಾರೆ, ಆದ್ರೆ ಕೊನೆಯಲ್ಲಿ ಯಾವ ರೀತಿ ಆಟ ಆಡಿದ್ವಿ ಅನ್ನೋದೇ ಇಂಪಾರ್ಟೆಂಟ್ ಗುರು. ಯಾರಾದ್ರೂ ಆಗೋಗ್ಲಿ. ನಿಜವಾಗ್ಲೂ ನೆನ್ನೆ ಮೋಕ್ಷಿತ್ ಅವರು ಆಡಿದ ಆಟ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು, ಚೆನ್ನಾಗಿತ್ತು ಗುರು. ನನಗಂತೂ ಸೂಪರ್ ಆಗಿ ಆಟ ಆಡಿದ್ರು ಅಂತ ನನಗನ್ನಿಸ್ತು. ಅದ್ರ ಜೊತೆಗೆ ಭವ್ಯ ದಿ ಟಾಸ್ಕ್ ಕ್ವೀನ್ ಅಂತ ಹೇಳ್ಬೋದು. ಏನ್ ಗುರು ಭವ್ಯ ಅವರು ಯಾವುದೇ ಟಾಸ್ಕ್ ಕೊಡು, ಟಾಸ್ಕ್ ಅನ್ನ ಬಂದು ಅರ್ಥ ಮಾಡ್ಕೊಳ್ಳೋದು, ಪಟ 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 ಅಂತ ಗೇಮ್ ಆಡೋದು, ಟಾಸ್ಕ್ ಅನ್ನ ವಿನ್ ಆಗ್ಬಿಟ್ಟು ಆಚೆ ಕಡೆ ಕುತ್ಕೊಳ್ಳೋದು. ವಾವ್, ನಿಜವಾಗ್ಲೂ ಸಖತ್ ಗುರು ಭವ್ಯ ಅವ್ರ ಮಾತ್ರ ಟಾಸ್ಕ್ ಕ್ವೀನ್ ಅಂತ ಹೇಳ್ಬೋದು. ಸಖತ್ ಇಷ್ಟ ಆಯ್ತು ಗುರು ಭವ್ಯ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ನೆನ್ನೆ ನನ್ಗೆ. ಅದರಲ್ಲೂ ಚೈತ್ರ ಮತ್ತೆ ಗೌತಮಿ ಅವರ ಎಫರ್ಟ್ಸ್ ಕೂಡ ಸಕ್ಕದಾಗಿ ಇಷ್ಟ ಆಯ್ತು ಗುರು. ಸೂಪರ್ ಅಂತ ಹೇಳ್ಬೇಕು. ನಿಜವಾಗ್ಲೂ ಅವ್ರು ಶಕ್ತಿ ಮೀರಿ ಎಫರ್ಟ್ಸ್ ಹಾಕಿದ್ರು. ಹನುಮಂತನ ಬಗ್ಗೆ ಮಾತ್ರ ದಿ ಎಂಟರ್ಟೈನರ್ ಅಂತ ಹೇಳ್ಬೇಕು. ಆ ಟಾಸ್ಕ್ ಅಲ್ಲೂ ಕೂಡ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿ ಸಖತ್ತಾಗಿ ನಗಿಸಿದ ಹನುಮಂತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೂಪರ್ ಎಂಟರ್ಟೈನರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಂಜಣ್ಣ ಎಫರ್ಟ್ಸ್ ಕೂಡ ಬಾಲ್ ಕಲೆಕ್ಟ್ ಮಾಡಿದ್ರಲ್ಲಿ ಸಖತ್ತಾಗಿತ್ತು, ಸೂಪರ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಧನರಾಜ್ ಅವರು ಒಂದ್ ಕಡೆ ನನಗೆ ಸಖತ್ ಇಷ್ಟ ಆಗ್ಬಿಟ್ರು ಗುರು ನೆನೆ. ಯಾಕೆ ಅಂತಂದ್ರೆ ರಜತ್ ಅವರು ಹೋಗಿ ಧನರಾಜ್ ಅವ್ರ ಪರವಾಗಿ ಮಾತಾಡ್ತಾ ಇದ್ರು ಕೂಡ ಅವ್ರ ಸ್ಟ್ಯಾಂಡ್ ತಗೊಂಡು ಹೇಳ್ತಾರಲ್ವಾ, ನೀನ್ ಈ ತರ ನನ್ನ ಪರವಾಗಿ ಮಾತಾಡ್ಬಾರ್ದಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಉಸ್ತುವಾರಿ ಆದವರು ಅವರು ಉಸ್ತುವಾರಿ ಇದ್ರಲ್ಲೇ ನಿರ್ವಹಿಸೋದಕ್ಕೆ ಮಾತ್ರ ಅವ್ರು ಇರ್ಬೇಕು, ಸೆಂಟ್ರಲ್ ಮಿಂಗಲ್ ಆಗ್ಬಾರ್ದು ಅಂತ ಹೇಳ್ತಾರೆ. ಸಖತ್ ಇಷ್ಟ ಆಯ್ತು ನನ್ಗಂತೂ. ರಜತ್ ಅವರು ಖಳನಾಯಕ ಆಗಿ ಮನೆಯಿಂದ ಆಚೆ ಹಾಕೋದಿಕ್ಕೆ ಟಿಕೆಟ್ ಟು ಹೋಮ್ 4 ಜನ ಮಹಿಳೆಯರಿಗೆ ಕೊಟ್ಟಿದ್ದು ಸರಿನಾ? ನನ್ಗೆ ಯಾಕೋ ಅದು ಸರಿ ಬರ್ಲಿಲ್ಲ ಗುರು. ನಿಜವಾಗ್ಲು ಯಾರಿಗಾದ್ರೂ ಒಬ್ರಿಗಾದ್ರೂ ಡಿಸರ್ವ್ ಇದ್ರು ಅಂತ ಅನಿಸ್ತು. ಅಟ್ಲೀಸ್ಟ್ ಭವ್ಯ ಯಾರಿಗಾದ್ರೂ ಒಬ್ರು ಕೊಡ್ಬೇಕಾಗಿತ್ತು ಅಂತ ನನ್ಗೆ ಅನಿಸ್ತು ಗುರು. ರಜತ್ ಕೊಡ್ಲಿಲ್ಲ. ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ನೋಡಿದ್ರೆ ಅನಿಸ್ತು ನನಗೆ ಕೊನೆಗೆ ಅವ್ರು ಆಟ ಆಡಿದ ವಿಧಾನ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅಲ್ವಾ? ಸಕ್ಕದಾಗಿ ಆಟ ಆಡಿದ್ರು ಗುರು. ಸೂಪರ್ ಎಫರ್ಟ್ಸ್ ಹಾಕಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓವರ್ ಆಲ್ ಆಗಿ ವಿಡಿಯೋದಲ್ಲಿ ನೆನ್ನೆ ಎಪಿಸೋಡ್ ಏನೇನಾಯ್ತು ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಬಂದು ಸ್ಟಾರ್ಟ್ ಆಗುತ್ತೆ, ಟ್ರೋಫಿ ಎಲ್ಲ ತೋರಿಸ್ತಾರೆ. ಅಂದ್ರೆ ಇದು ಟಿಕೆಟ್ ಟು ಫೆನಾಲೆ ಇದನ್ನ ತೋರಿಸ್ತಾರೆ. ಬಿಗ್ ಬಾಸ್ ಸ್ಟಾರ್ಟ್ ಮಾಡಿ ಎಲ್ಲಾರ್ಗು ಹೇಳ್ತಾರೆ, ನೋಡ್ರಪ್ಪ ಇದು ಮಾರಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ನೀವು ಎಷ್ಟಾದ್ರೂ ಹೊಡೆದಾಡಿ ಏನಾದ್ರೂ ಮಾಡ್ಕೊಳ್ಳಿ, ಅದು ಒಬ್ಬರಿಗೆ ಸಿಗುತ್ತೆ. ಇದರಲ್ಲಿ ಅಡ್ವಾಂಟೇಜ್ ನೋಡಿ, ಕ್ಯಾಪ್ಟನ್ ಆಗಿರೋ ರಜತ್ ಅವರು ಡೈರೆಕ್ಟ್ ಆಗಿ TTF ಆಡ್ಬೋದಂತೆ. ಎಷ್ಟು ಇದಿದೆ ನೋಡಿ. ಟಿಕೆಟ್ ಟು ಫೈನಲ್ ಅನ್ನೋದು ಇಷ್ಟೊಂದು ಅಡ್ವಾಂಟೇಜ್ ಇಡಬಾರ್ದಾಗಿತ್ತು. ನಿಜವಾಗ್ಲು ಎಲ್ಲರಿಗೂ ಈಕ್ವಲ್ ಆಗಿ ಇಡಬೇಕಾಗಿತ್ತು. ಕ್ಯಾಪ್ಟನ್ ಆದವರು ಡೈರೆಕ್ಟ್ ಆಗಿ ಆಡ್ಬೋದು ಅಂತ ಅಡ್ವಾಂಟೇಜ್ ಇಟ್ಬಿಟ್ಟಿದ್ರೆ ನಿಜವಾಗ್ಲೂ ಅದು ಎಲ್ಲ ಒಂದ್ ಕಡೆ ಅನ್ಫೇರ್ ಅಂತ ಅನಿಸ್ತು ಗುರು ನನ್ಗಂತೂ. ರಜತ್ ಅವ್ರಿಗೆ ಸಿಗ್ಲಿ ಅನ್ನೋ ತರ ಬಿಗ್ ಬಾಸ್ ಏನಾದ್ರು ಪ್ಲಾನ್ ಮಾಡ್ತಾ ಇದೆಯಾ ಅಂತ ನನ್ಗೆ ಅನಿಸ್ತಾ ಇದೆ. ಅಟ್ಲೀಸ್ಟ್ 1-2 ಟಾಸ್ಕ್ ಸ್ಕಿಪ್ ಮಾಡಿ 3ನೇ ಟಾಸ್ಕ್ ಇಂದ ಆ ತರ ಏನಾದ್ರು ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಡೈರೆಕ್ಟ್ ಅವ್ರು ಆಡ್ಬೋದು ಅಂತಂದ್ರೆ ನಿಜವಾಗ್ಲೂ ಅದ್ಯಾಕೋ ಒಂಥರ ಫೇವರಿಸಮ್ ಆಯ್ತು ಅಂತ ನನಗೆ ಅನಿಸ್ತು ಗುರು. ನಿಮ್ಗೆ ಏನ್ ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಖಳನಾಯಕ ಅಂತ ಅಂದ್ಬಿಟ್ಟು.
ಅವ್ರು ಏನ್ ಮಾಡ್ಬೇಕು, ಹೋಗಿ 5 ಜನಕ್ಕೆ ಖಳನಾಯಕ ಹೋಗ್ಬಿಟ್ಟು ಟಿಕೆಟ್ ಟು ಹೋಮ್ ಅಂತ ಅಂದ್ಬಿಟ್ಟು ಆ ಬೋರ್ಡ್ ನೇತಾಕಿ ಅವ್ರ ಕತ್ತಿಗೆ ರೀಸನ್ ಅನ್ನ ಕೊಡ್ಬೇಕು. 3 ಜನ ಉಳಿದಿರ್ತಾರೆ, ಅವ್ರು ಯಾಕೆ ಡಿಸರ್ವ್ ಅಂತ ಅದಕ್ಕೂ ರೀಸನ್ ಕೊಡ್ಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ. ಗುರು ಆ ಖಳನಾಯಕ ಗೆಟಪ್ ಅಲ್ಲಿ ಸಕ್ಕತ್ತಾಗಿತ್ತು ರಜತ್, ಆ ಎಂಟ್ರಿ, ಆ ಸಾಂಗು ಎಲ್ಲಾನು ಒಂದ್ ಸ್ವಲ್ಪ ಸಕ್ಕತ್ ಬಿಲ್ಡಪ್ ಅಲ್ಲಿ ರಜತ್ಗೆ ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ರಜತ್ ಅವರು ಫಸ್ಟ್ ಬಂದು ಅಲ್ಲಿ ಕೇಳ್ತಾರೆ ಗುರು, ರಜತ್ ಬರೋಕ್ಕೂ ಮುಂಚೆ ಇಲ್ಲಿ ತ್ರಿವಿಕ್ರಮ್ ಮತ್ತೆ ರಜತ್ ಅವ್ರ ನಡುವೆ ಒಂದು ಕಾನ್ವರ್ಸೇಷನ್ ಆಗುತ್ತೆ ಭವ್ಯ ಅವ್ರ ಬಗ್ಗೆ. ನಿಮ್ ತಾಯಿ ಮಾತು ನೀನ್ ಯಾಕೆ ಕೇಳ್ತಾ ಇಲ್ಲ, ಭವ್ಯ ಅವ್ರ ಪಾಡಿಗಿದ್ರು ನೀನೇ ಹೋಗಿ ಮಾತಾಡ್ತಾ ಇದೀಯ ಅಂತ. ಗುರು ಈ ವಿಚಾರ ಡ್ರ್ಯಾಗ್ ಮಾಡಬಾರ್ದು, ಅವ್ರ ಪಾಡ್ಗೆ ಅವ್ರು ಇದ್ಬಿಟ್ರೆ ಬೆಟರ್ ಗುರು. ನನ್ಗೇನ್ ಅನಿಸ್ತಾ ಇದೆ ಅಂತಂದ್ರೆ ಸುಮ್ನೆ ಕೊನೆ ಮೂಮೆಂಟ್ ಅಲ್ಲಿ ಈ ತರ ಆಗೋದಕ್ಕಿಂತ ನಾರ್ಮಲ್ ಆಗಿ ಅವ್ರು ಹೆಂಗಿದ್ರು ಹಂಗೆ ಇದ್ಬಿಡ್ಲಿ, ಅದು ಏನಾಗುತ್ತೋ ಅದು ಆಗೋಗ್ಲಿ ಅಂತ ಅವ್ರು ಅದೇ ತರ ಇದ್ಬಿಡೋದು ಬೆಟ್ರೇನೋ ಅಂತ ನನ್ಗೆ ಅನ್ಸುತ್ತೆ ಗುರು. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಕೊನೆಯದಾಗಿ ಆ ಖಳನಾಯಕ ಇದ್ರಲ್ಲಿ ಟಾಸ್ಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಬರ್ತಾರೆ, ಫಸ್ಟ್ ಬಂದಿದ ತಕ್ಷಣ ಹನುಮಂತಣ್ಣನ ಚೂಸ್ ಮಾಡ್ಕೊಂತಾರೆ. ಹನುಮಂತಣ್ಣ ಮೇಲೆ ಏನಿಲ್ಲ ಗುರು, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನನ್ಗೆ ಅನ್ಸಿದ್ದು ರಜತ್ ಅವ್ರಿಗೆ ಹನುಮಂತ ಮೇಲೆ ಗ್ರಜ್ ಇದೆ. ಯಾಕೆ ಅಂತಂದ್ರೆ ಲಾಸ್ಟ್ ಸಂಡೇನಲ್ಲಿ ಬಂದಾಗ ಅವರು ಹೇಳಿದ್ರು, ಯಾಕೆ ನಾಮಿನೇಟ್ ಮಾಡ್ತಾ ಇದ್ರಿ ನೀವು ಅಂತ ಸುದೀಪ್ ಅಣ್ಣ ಕೇಳಿದಾಗ, ಹೆಂಡತಿ ಬಂದಾಗೆಲ್ಲ ಸರಿಯಾಗಿ ಮಾತಾಡ್ಲಿಲ್ಲ ಅಂತ ಬೇಜಾರಾದ್ವಿ, ಅದ್ರ ಜೊತೆಗೆ ಇನ್ನೂ 3-4 ಕಾರಣಗಳು ಕೊಡ್ತಾರೆ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಬಂದು ಇಲ್ಲಿ ಅವ್ರಿಗೆ ಕೊಡ್ತಾರೆ. ಅದು ಏನು ಸಾಂಗ್ ಮೂಲಕ ಕೊಡ್ತಾರೆ. ಏನು ಅಂತ, ಸ್ನೇಹಕ್ಕೆ ನೀನು ಚೂರಿ ಹಾಕ್ತೀಯಾ, ನಾಮಿನೇಟ್ ಮಾಡ್ತೀಯಾ, ಸ್ವಾರ್ಥಿ ಅನ್ನೋ ತರ ನಿನ್ನಲ್ಲಿ ನೀನು ತಿಳಿದು ನೋಡೋಣ ಅಂತ ಹೇಳ್ತಾರೆ. ಬಟ್ ಹನುಮಂತ ಏನು ಮಾತಾಡಲ್ಲ, ತುಂಬಾ ಕ್ಲೇವರ್, ಇಲ್ಲಿ ಸೂಪರ್ ಹನುಮಂತ ಅಂತ ಹೇಳ್ಬೋದು. ಸಕ್ಕತ್ತಾಗಿ ಇದ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಚೈತ್ರಕ್ಕ ಬರ್ತಾರೆ, ಬನ್ನಿ ಬಾಸ್ ಅಂತ ಕರೀತಾರೆ. ಅವ್ರನ್ನ ಕರೆದಾಗ ಎಂಟರ್ಟೈನ್ಮೆಂಟ್ 0, ಟಾಸ್ಕ್ 0, ಬರೀ ಮಾತು. ಆ ಮಾತು ಕೂಡ ಇನ್ನೊಬ್ರು ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಇದು ಮಾಡೋದಿಲ್ಲ, ನಿಮ್ದೇ ಆದ ದಾಟಿಯಲ್ಲಿ ಮಾತಾಡ್ತಾ ಇರ್ತೀರಾ ಅಂತ ಮಾತಾಡ್ತಾರೆ. ರಜತ್ ಹೇಳಿದ ಪಾಯಿಂಟ್ಗಳೆಲ್ಲ ರೈಟ್ ಇಲ್ಲಿ. ಬಟ್ ಆದ್ರೆ ಕೊನೆಗೆ ಬರ್ತಾ ಬರ್ತಾ ಇವರು ಚೈತ್ರ ಅವರು ಸ್ವಲ್ಪ ಅದನ್ನ ಟ್ವಿಸ್ಟ್ ಮಾಡ್ತಾರೆ. ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಸುಳ್ಳಿ 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 ಅಂತ ಒಂಥರ ಅದು ಪೋಟ್ರೆ ಮಾಡಿದ್ವಿ. ರಜತ್ ಅವ್ರದ್ದು ಸರಿ ಹೋಗ್ಲಿಲ್ಲ. ಹೇಳೋ ಪಾಯಿಂಟ್ ಎಲ್ಲ ಕರೆಕ್ಟ್ ಆಗಿತ್ತು, ಅದನ್ನು ನೀಟಾಗಿ ಹೇಳಿ ನೀಟಾಗಿ ಮುಗಿಸಿದ್ರೆ ಚೆನ್ನಾಗಿತ್ತು ರಜತ್ ಅವರು. ಬಟ್ ಅದನ್ನ ಎಕ್ಸ್ಟೆನ್ಷನ್ ತಗೊಂಡೋದ್ರು ಅಂತ ನನಗೆ ಅನಿಸ್ತು ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಗೌತಮಿ ಅವ್ರ ಕರ್ಕೊಬರ್ತಾರೆ. ಗೌತಮಿ ಅವ್ರನ್ನ ಕರ್ಕೊಬಂದು ಗೌತಮಿ ಅವ್ರಿಗೆ ಹೇಳ್ತಾರೆ, ಟಾಸ್ಕ್ ಚೆನ್ನಾಗಿ ಆಡ್ತೀರಾ, ಎಂಟರ್ಟೈನ್ಮೆಂಟ್ ಇಲ್ಲ ನಿಮ್ದು, ಒಂದು ಕಂಫರ್ಟ್ ಝೋನ್ ಆಗಿದ್ದೀರಾ, ಅಂದ್ರೆ ಇಲ್ಲಿ ಈಗ ಮಂಜು ಅವರ ಜೊತೆ ಕಂಫರ್ಟ್ ಝೋನ್ ಆಗ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ರೀಸನ್ ಕೊಡ್ತಾರೆ. ಗೌತಮಿ ಅವ್ರ ವಿಚಾರದಲ್ಲಿ ಸ್ವಲ್ಪ ಡಿಸರ್ವ್ ಅಂತ ನನಗೂ ಅನಿಸ್ತು ಗುರು. ಯಾಕೆ ಅಂತಂದ್ರೆ ಅವ್ರು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಲ್ಪ ಸ್ವಲ್ಪ ಮಾಡಿದ್ದಾರೆ, ಬಟ್ ಒಂದ್ ಕಡೆ ಕಂಫರ್ಟ್ ಝೋನ್ ಅಲ್ಲಿ ಇದ್ದೋಗಿದ್ದಾರೆ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯ ಬರ್ತಾರೆ. ಭವ್ಯ ಅವ್ರಿಗೆ ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ಅದು ಯಾರು ಏನು ಮಾತು ಆಡಂಗೆ ಇಲ್ಲ ಅವ್ರು ಭವ್ಯ ಅವ್ರ ಬಗ್ಗೆ. ಬಟ್ ಎಂಟರ್ಟೈನ್ಮೆಂಟ್ ಇಲ್ಲ, ಒಂದ್ ಕಡೆ ಝೋನ್ ಔಟ್ ಆಗಿದ್ದೀರಾ, ಇದು ಎಲ್ಲರೂ ಅಗ್ರಿ ಮಾಡ್ಬೇಕಾಗಿರೋದೆ. ಮೋಕ್ಷಿತ್ ಅವ್ರನ್ನ ಕರೀತಾರೆ. ಮೋಕ್ಷಿತ್ ಅವ್ರು ಬಂದಾಗ ನೀವು ಟಾಸ್ಕ್ ಅಲ್ಲಿ ಎಫರ್ಟ್ಸ್ ಹಾಕಿದ್ದೀರಾ, ಎಂಟರ್ಟೈನ್ಮೆಂಟ್ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ, ಬಟ್ ಆದ್ರೆ ಯಾವುದು ನಿಮ್ದು ಅಂತ ವಾವ್ ಫ್ಯಾಕ್ಟರ್ ಇಲ್ಲ, ಮುದ್ರಿಸಿರೋ ಅಂತದಿಲ್ಲ. ಸಖತ್ ಪಾಯಿಂಟ್ ಇದು ನಿಜವಾಗ್ಲು ನೋಡಿದ್ರೆ. ಅದು ನಿಜಾನೇ, ರಜತ್ ಅವ್ರು ಹೇಳಿದ್ದು ನಿಜಾನೇ, ವಾವ್ ಫ್ಯಾಕ್ಟರ್ ಯಾವ್ದ್ರಲ್ಲೂ ಇಲ್ಲ ಅವ್ರದ್ದು. ಮೋಕ್ಷಿತ್ ಅವ್ರದ್ದು ಕರೆಕ್ಟ್ ಆಗಿದೆ. ಬಟ್ ಆದ್ರೂ ನನ್ಗೇನು ಅನಿಸ್ತಪ್ಪ ಅಂತಂದ್ರೆ, ಅಟ್ಲೀಸ್ಟ್ ಭವ್ಯ ಇಲ್ಲ ಗೌತಮಿ, ಮೋಕ್ಷಿತ, ಈ ಮೂವರಲ್ಲಿ ಒಬ್ರಿಗೆ, ಇಲ್ಲ ಚೈತ್ರ ಅವ್ರಿಗೂ, ಈ 4 ಜನದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಆಪರ್ಚುನಿಟಿ ಕೊಡ್ಬೇಕಾಗಿತ್ತು, ಕೂರಿಸ್ಬೇಕಾಗಿತ್ತು ಅಂತ ನನಗನ್ನಿಸ್ತು. ಎಲ್ಲರಿಗೂ ಟಿಕೆಟ್ ಹೋಮ್ ಕೊಟ್ಟಿದ್ದು ಎಲ್ಲ ಒಂದ್ ಕಡೆ ನನಗೆ ಡಿಸರ್ವ್ ಅಂತ ಅನ್ಸ್ಲಿಲ್ಲ ರಜತ್ ಅವರು ನಿಜವಾಗ್ಲು. ಮಂಜು ಅವ್ರನ್ನ ಕರೀತಾರೆ. ಮಂಜು ಅವ್ರು ಬಂದಾಗ ಹೌಸ್ ಅಲ್ಲಿ ಎಲ್ಲಾ ಕಡೆ ಚೆನ್ನಾಗಿದ್ದಾರೆ, ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದ್ದಾರೆ, ಬಟ್ ಅವ್ರದ್ದು ಪಾಯಿಂಟ್ ಇದೆ, ಅದನ್ನ ನಾನು ನಾಮಿನೇಷನ್ಸ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇದು ನೋಡಿ ಹೆಂಗಿದೆ ಕಥೆ. ಈ ಕಡೆ ತ್ರಿವಿಕ್ರಮ್ನ ಕರೀತಾರೆ. ತ್ರಿವಿಕ್ರಮ್ ಕರೆದ್ಬಿಟ್ಟು ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದಾರಂತೆ. ಎಕ್ಸಾಂಪಲ್ ಟಿವಿ ಟಾಸ್ಕ್ ಅಲ್ಲಿ ಕೊಡ್ತಾರೆ. ನಿಜವಾಗ್ಲು ಅದೇನು ಎಂಟರ್ಟೈನ್ಮೆಂಟ್ ಮಾಡಿದ್ರು ಅದೇನೋ ಆ ಭಗವಂತನಿಗೆ ಗೊತ್ತಾಗ್ಬೇಕು ಗುರು. ವಿಕ್ರಮ್ದು ಯಾರು ಒಪ್ಕೊಳ್ದೆ ಹೋಗ್ಲಿ, ಎಂಟರ್ಟೈನ್ಮೆಂಟ್ 0 ಗುರು. ನನ್ಗೆ ಅನ್ಸಿದ್ ನಾನು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಧನರಾಜ್ ಅವ್ರಿಗಂತೂ ನಿಜವಾಗ್ಲೂ ಸಖತ್ ಫೇವರಿಸಮ್ ಮಾಡ್ತಾ ಇದ್ದಾರೆ ರಜತ್ ಅವರು. ಇಲ್ಲಿ ಬಂದು ಮಾತಾಡ್ತಾರೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲ ಪರ್ಫೆಕ್ಟ್ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟು ಅವ್ರು ಮೂವರ್ಗೂ ಇದ್ ಮಾಡ್ತಾರೆ. ಕೊನೆಗೆ ಹನುಮಂತ, ಚೈತ್ರ ಮತ್ತೆ ಭವ್ಯ, ಗೌತಮಿ, ಮೋಕ್ಷಿತ, ಈ 5 ಜನಕ್ಕೂ ಟಿಕೆಟ್ ಹೋಮ್ ಬರುತ್ತೆ. ನಿಜವಾಗ್ಲು ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅಷ್ಟೊಂದು ಇದಾಗ್ಲಿಲ್ಲ ಗುರು. ನನ್ಗೆ ಯಾಕೋ ಅಂತ ಸ್ವಲ್ಪ ಇದಾಯ್ತು. ಅದ್ರಲ್ಲೂ ಕೂಡ ಭವ್ಯ ಅವ್ರು ಕೂಡ ಬೇಜಾರ್ ಪಡ್ತಾರೆ ತ್ರಿವಿಕ್ರಮ್ ಅವ್ರ ಜೊತೆ. ರಜತ್ ಅವ್ರು ಈ ತರ ಮಾಡಬಾರ್ದಾಗಿತ್ತು, ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ರು ಕೊಡ್ಬೇಕಾಗಿತ್ತು ಲೇಡೀಸ್ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಟ್ರೂ ಅಂತ ನನಗೂ ಅನಿಸ್ತು ಗುರು. ನಿಮ್ಗೇನು ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಇಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ಈ ಕೊನೆಯಲ್ಲಿ ನೆಕ್ಸ್ಟ್ ಒಂದು ಟಾಸ್ಕ್ ಕೊಡ್ತಾರೆ, ಚೆಂಡಿನ ಮಳೆ ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ. 5 ಜನಕ್ಕೂ ಟಾಸ್ಕ್ ಕೊಡ್ತಾರೆ. ಅಂದ್ರೆ ಮೇಲೆಯಿಂದ ಚೆಂಡುಗಳು ಬೀಳ್ತಾ ಇರುತ್ತೆ. ಟಾಸ್ಕ್ ಮಾತ್ರ ಎಕ್ಸಲೆಂಟ್ ಟಾಸ್ಕ್.
ಇದು ಫಿಸಿಕಲ್ ಆಗೇ ಆಗ್ತಾರೆ ಅಂತ ಟಾಸ್ಕು. ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಟಾಸ್ಕು. ಕೈ ಮೈ ಎಲ್ಲ ಪರ್ಸ್ತಾರೆ ಅಂತ ಟಾಸ್ಕು. ಇದು ಯಾವಾಗ ಆಡಿಸಿದ್ರು ಈ ತರ ಆಗೇ ಆಗುತ್ತೆ. ಟಾಸ್ಕ್ ನಾವು ಹಾಡಿದ್ವಿ ಅನ್ನೋದಲ್ಲ, ಯಾವ ರೀತಿ ಆಡಿದ್ವಿ ಅನ್ನೋದೇ ಇಂಪಾರ್ಟೆಂಟ್ ಈ ಟಾಸ್ಕ್ಗಳಲ್ಲಿ ಮಾತ್ರ. ಇಲ್ಲಿ ಬಂದಾಗ ನಿಜವಾಗ್ಲೂ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. 5 ಜನ 5 ರೌಂಡ್ ನಡೆಯುತ್ತೆ. ಒಂದೊಂದು ರೌಂಡ್ ಅಲ್ಲಿ ಒಬ್ಬೊಬ್ರು ಈ ಕಡೆ ಸ್ವ್ಯಾಪ್ ಆಗ್ತಾರೆ. 3 ಜನ ಇರ್ತಾರಲ್ವಾ ಟಿಕೆಟ್ ಹೋಮ್ ತಗೊಳ್ದೇ ಇರೋರು, ಅವರಲ್ಲಿ ಒಬ್ರು ಈ ಕಡೆ ಬರ್ಬೇಕು, ಇವ್ರು ಈ ಕಡೆ ಬರ್ಬೇಕು. ಅಂದ್ರೆ ಇವ್ರು ಒಮ್ಮತದಿಂದ ಒಬ್ರು ಆ ಕಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಕೊನೆಯಲ್ಲಿ ರೌಂಡ್ 5 ರೌಂಡ್ ಆದ್ಮೇಲೆ 5 ಜನ ಯಾರು ಉಳಿತಾರೋ ಅದರಲ್ಲಿ ಒಬ್ರು ನಾಮಿನೇಟ್ ಆಗ್ತಾರೆ. ಅದರಲ್ಲಿ 5 ಜನನು ನಾಮಿನೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ಬಿಡ್ತಾರೆ. ಹಿಂಗ್ ಅನೌನ್ಸ್ಮೆಂಟ್ ಮಾಡಿದಾಗ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಮಂಜಣ್ಣ ಮತ್ತೆ ನಮ್ಮ ತ್ರಿವಿಕ್ರಮ್ ಮೇಲೆ ಬಾಲ್ಕನಿಯಲ್ಲಿ ಹೋಗ್ತಾರೆ. ಸೈಡ್ ಕರ್ಕೊಂಡೋಗ್ಬಿಟ್ಟು ಮಾತಾಡ್ತಾರೆ. ನಿಂದು ನಂದು ನಾನು ಎಲ್ಲ ಒಂದು 4 ರೌಂಡ್ ಯಾರು ಬಂದ್ರು ತಟ್ಟು ಆಚೆ ಹಾಕ್ಬಿಡೋಣ, 5ನೇ ರೌಂಡ್ ಆಮೇಲೆ ನೋಡ್ಕೊಳ್ಳೋಣ. ಗುರು ಮಂಜಣ್ಣ ಗೇಮ್ ಪ್ಲಾನ್ ಸಿಂಪಲ್ ಗುರು. ಏನು ಅಂತಂದ್ರೆ 5 ರೌಂಡ್ವರೆಗೂ 4 ರೌಂಡ್ವರೆಗೂ ತ್ರಿವಿಕ್ರಮ್ನ ಜೊತೆಲಿ ಇಟ್ಕೊಂಡು ಕೊನೆಗೆ 5ನೇ ರೌಂಡ್ ತ್ರಿವಿಕ್ರಮ್ ಎತ್ತೆ ಆಚೆ ಹಾಕ್ಬಿಟ್ರೆ ಅವ್ರಿಗೆ ಈಸಿ ಆಗುತ್ತೆ. ರಜತ್ ಜೊತೆ ಇವರು ಆರಾಮಾಗಿ ಆಟ ಆಡ್ಕೋಬಹುದು. ಇನ್ಯಾರು ನನ್ನ ಕಾಂಪಿಟೇಷನ್ ಇಲ್ಲ ಅನ್ನೋ ತರ ಮಂಜಣ್ಣ ಸ್ಟ್ರಾಟರ್ಜಿ ಗುರು. ಈ ಸ್ಟ್ರಾಟರ್ಜಿಗೆ ಬಲಿಯಾಗಿದ್ಯಾರು? ಮಹಾನುಭಾವ ನಮ್ಮ ತ್ರಿವಿಕ್ರಮ್. ನೋಡಿ ಹೆಂಗಿದೆ ಕಥೆ ಅಂತ. ಈ ಕಡೆ ಬಂದು ಮತ್ತೆ 2 ಸಲ ಕನ್ಫರ್ಮ್ ಮಾಡ್ಕೊಂತಾರೆ. ಯಾರು ಬಂದ್ರು ನಾವು ಬಿಡಬಾರ್ದು, ಎಲ್ಲ ಎತ್ತಿ ಆಚೆ ಹಾಕ್ಬೇಕು ಅಂತ. ನಿಜವಾಗ್ಲು ಈ ಟಾಸ್ಕ್ ಮಾತ್ರ ಸಖತ್ತಾಗಿತ್ತು ಗುರು. 10 ಗೋಲ್ಡನ್ ಬಾಲ್ ಬೇರೆ ರಜತ್ ಅವ್ರು ಕೊಟ್ಟಿರ್ತಾರೆ. ಅದಕ್ಕೆ 10 ಪಾಯಿಂಟ್ ಎಸಿತಾರೆ. ಅದನ್ನ ಯಾರು ಇಟ್ಕೊಂಡಿರ್ತಾರೋ ಆ ಬಾಲ್ ಇರೋರ ಹತ್ರ ಅವ್ರಿಗೆ 10 ಪಾಯಿಂಟ್, ಆ ಟೆನ್ನಿಸ್ ಬಾಲ್ ಇರೋರಿಗೆ 5 ಪಾಯಿಂಟ್. ಈ ತರ ಇರುತ್ತೆ ಗುರು. ಫಸ್ಟ್ ರೌಂಡ್ ಅಲ್ಲಿ ನಿಜವಾಗ್ಲು ಸೂಪರ್ ಎಫರ್ಟ್ಸ್ ಆಗ್ತಾರೆ ಗುರು. ಭವ್ಯ ಅವರು ಸಕ್ಕದಾಗೆ ಆಟ ಆಡ್ತಾರೆ. ದಿ ಟಾಸ್ಕ್ ಕ್ವೀನ್ ಅಂತ ಹೇಳ್ಬೋದು ಭವ್ಯ ಅವರು. ಸಖತ್ ಸೂಪರ್ ಆಗಿ ಆಟ ಆಡಿ ಫಸ್ಟ್ ರೌಂಡ್ ಗೆಲ್ತಾರೆ. ಫಸ್ಟ್ ರೌಂಡ್ ಗೆದ್ದು ಈ ಕಡೆ ಒಮ್ಮತ ನಿರ್ಧಾರ ಬರೋದಿಲ್ಲ. ಎಷ್ಟೇ ಇದು ಮಾಡಿದ್ರು ಬರೋದಿಲ್ಲ. ಬಿಗ್ ಬಾಸ್ ಹೇಳ್ತಾರೆ ರಜತ್ ಅವರೇ ಒಮ್ಮತ ಬರೋ ತರ ನೀವು ಉಸ್ತುವಾರಿ ನೋಡ್ಕೋಬೇಕು. ಬಂದಿಲ್ಲ, ಅದರಿಂದ ಭವ್ಯ ಅವ್ರಿಗೆ ಚಾಯ್ಸ್ ಕೊಡ್ತಾ ಇದ್ದೀನಿ ಅಂತ. ಭವ್ಯ ಅವ್ರು ಏನ್ ಮಾಡ್ತಾರೆ, ಮಂಜಣ್ಣನ ಸ್ವಾಪ್ ಮಾಡ್ತಾರೆ. ಮಂಜಣ್ಣನ ಸ್ವಾಪ್ ಮಾಡಿ ಅವ್ರು ಕೊಡೋ ರೀಸನ್ ಏನು, ಯಾರೇನು ಹೇಳಿದ್ರು ಕೇಳಿಸ್ಕೊಳಲ್ಲ, ನಾನ್ ಮಾಡಿದ್ದೇ ಸರಿ. ಈ ಹಳೇ ರೀಸನ್ಗಳೆಲ್ಲ ತೆಗಿತಾರೆ ಗುರು ಇವರು. ಇದೇ ಬೇಜಾರಾಗೋದು. ಹೊಸದಾಗಿ ಏನಾದ್ರು ರೀಸನ್ಸ್ ಅನ್ನ ಕೊಡ್ಬೇಕು. ಹೇಳಿದ್ದನ್ನೇ ರೀಸನ್ಸ್ ಹೇಳಿ, ರೀಸನ್ಸ್ ಅದೇ ರೀಸನ್ಸ್ ಹೇಳಿ ಎಷ್ಟು ಸಲ ಹೇಳ್ತಾರೆ ಹೇಳಿ. ಆ ಕಡೆ ಮಂಜಣ್ಣ ಕೂಡ ಟ್ರಿಗರ್ ಆಗ್ತಾರೆ. ಕೊನೆಗೆ ಕೊಟ್ಟು ಈ ಕಡೆ ಬರ್ತಾರೆ. 2ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. 2ನೇ ರೌಂಡ್ ಅಲ್ಲಿ ಮಂಜಣ್ಣ ಫುಲ್ ಹುಮ್ಮಸ್ಸಲ್ಲಿ ಇರ್ತಾರೆ. ಮಾಸ್ ಆಗಿ ಎಲ್ಲ ಸಖತ್ ಇದ್ರಲ್ಲಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಅವರೇ ಗೆಲ್ತಾರೆ. ಮಂಜಣ್ಣ ಗೆಲ್ತಾರೆ. ಮಂಜಣ್ಣ ಏನಾಯ್ತು ಮತ್ತೆ ಅಗೇನ್ ಆ ಕಡೆ ಒಮ್ಮತ ಬರಲ್ಲ. ಬಟ್ ಆದ್ರೂ ಭವ್ಯ ಅವರು ಒಪ್ಕೊ ಬಂದ್ಬಿಡ್ತಾರೆ. ಅವ್ರಿಗೆ ಗೊತ್ತು ಪಿಕ್ಚರ್, ಈ ಕಡೆ ಮಂಜಣ್ಣ ಚಾನ್ಸ್ ಕೊಟ್ರೆ ಮಂಜಣ್ಣ ಈಚೆ ತೆಗಿತಾರೆ ಅಂತ. ಬಟ್ ಏನಾಗುತ್ತೆ, ಆ ಭವ್ಯ ಅವ್ರು ಈಚೆ ಬರ್ತಾರೆ. ಅಗೈನ್ ಮಂಜಣ್ಣ ಹೋಗ್ತಾರೆ. 2ನೇ ರೌಂಡ್ ಅಲ್ಲಿ ಮಂಜಣ್ಣ ಗೆಲ್ತಾರೆ. 3ನೇ ರೌಂಡ್ ಅಲ್ಲಿ ನಿಜವಾಗ್ಲು ಸಖತ್ ಟಫ್ ಫೈಟ್ ಕೊಡ್ತಾರೆ ಗುರು. ಎಲ್ಲರೂ ಟಫ್ ಫೈಟ್ ಕೊಡ್ತಾರೆ. ಎಲ್ಲರೂ ಬಾಸ್ಕೆಟ್ಗಳು ಕಿತ್ತಾಕ್ತಾರೆ. ಬಟ್ ಆದ್ರೆ ಇಲ್ಲಿ ಮೋಕ್ಷಿತ್ ಅವರು ಬುದ್ಧಿವಂತಿಕೆಯಿಂದ ಆಟ ಆಡಿ ಅವ್ರು ಗೆಲ್ತಾರೆ. ಮೋಕ್ಷಿತ್ ಅವರು ಆಟ ಆಡಿ ಗೆಲ್ಬೇಕಾದ್ರೆ ಈ ಕಡೆ ಸ್ಟಾರ್ಟ್ ಆಗುತ್ತೆ ಗುರು. ಏನು ಅಂತಂದ್ರೆ ಒಮ್ಮತ ಬರೋದಿಲ್ಲ. ರಜತ್ತು ಮತ್ತೆ ಮಂಜಣ್ಣ ಮತ್ತೆ ನಮ್ಮ ತ್ರಿವಿಕ್ರಮ್ ಧನರಾಜ್ 4 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಇರ್ಬೇಕಾದ್ರೆ ಒಮ್ಮತ ಬರಲ್ಲ. ಒಮ್ಮತ ಬರದೇ ಇದ್ದಾಗ ಅಲ್ಲಿ ಧನರಾಜ್ ಅವ್ರ ಪರವಾಗಿ ತ್ರಿವಿಕ್ರಮ್ ಏನ್ ಮಾಡ್ತಾರೆ, ಹೇಳ್ತಾ ಇರ್ತಾರೆ ಈ ತರ ಅಲ್ಲ ಆ ತರ ಅಂತ. ಬಟ್ ನಮ್ಮ ರಜತ್ ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಅನ್ನೆಸರಿ ಪಾಯಿಂಟ್ಸ್ ಕೊಡ್ತಾ ಇರ್ತಾರೆ. ಮಂಜು ನಾಟ್ ಡಿಸರ್ವ್, ಧನರಾಜ್ ಡಿಸರ್ವ್ ಅನ್ನೋ ತರ ಧನರಾಜ್ಗೆ ಕಾಕ ಹಿಡಿತಾ ಇದ್ದಾರೆ ಅಂತ ನನ್ಗೆ ಅನಿಸ್ತೈತೆ ರಜತ್. ನಿಜವಾಗ್ಲು ಆ ತರ ಮಾತಾಡ್ತಾರೆ. ಸಾಲದಕ್ಕೆ ಹೈಪರ್ ಆಗಿ BP ಆಗಿ ಕಿರ್ಚ್ಕೊಂಡು ಮಾತಾಡ್ತಾರೆ ರಜತ್. ಒಂದು ವ್ಯಾಲಿಡ್ ಇಲ್ಲ. ಅಲ್ಲಿ ಉಸ್ತುವಾರಿ ಆದವ್ರು ಏನ್ ಕೆಲಸ, ನೀವು ಅಲ್ಲಿ ರಿಸಲ್ಟ್ ಬರೋ ತರ ನೋಡ್ಕೋಬೇಕು. ಪಾಯಿಂಟ್ಸ್ ನೀವು ತಗೊಂಡೋಗಿ ಕೊಡ್ಬೇಕಾ? ಉಸ್ತುವಾರಿ ಹೋಗಿ ಪ್ಲೇಯರ್ ಆಗ್ಬೇಕಾ? ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅನ್ನೆಸೆಸರಿ ಮಾತಾಡಿದ್ರು ಅಂತ ಅನಿಸ್ತು. ಇಲ್ಲಿ ಮಾತಾಡಿದ ಮಾತು ಮಂಜಣ್ಣ 100% ರೈಟು ನನ್ಗನ್ಸಿದ್ದು. ಮಂಜಣ್ಣ ರೈಟು, ರಜತ್ ರಾಂಗ್ ಅಂತ ಅನಿಸ್ತು ನನಗೆ. ಕೊನೆಯದಾಗಿ ಆ ಕಡೆ ಇವ್ರಿಗೆ ಯಾರಿಗೆ ಧನರಾಜ್ ಅವ್ರಿಗೆ ಬೇಜಾರಾಗಿ ಆಚೆ ಬಂದು ಅವರೇ ಹೇಳ್ತಾರೆ ನಾನೇ ಹೋಗ್ತಾ ಇದ್ದೀನಿ ಅಂತ ಅನ್ಬಿಟ್ಟು. ಈ ಕಡೆ ಮೋಕ್ಷಿತ್ ಅವರು ಒಳಗಡೆ ಬರ್ತಾರೆ. ಕೊನೆಗೆ ಹೇಳ್ತಾರೆ ಧನರಾಜ್ ಹೋಗ್ಬಿಟ್ಟು ಆ ರಜತ್ ಹೇಳ್ತಾರೆ ನೀವು ನನ್ನ ಪರವಾಗಿ ಮಾತಾಡ್ದಂಗಿತ್ತು ಅಂತ ಹೇಳಿದಾಗ ನಿಜವಾಗ್ಲೇ ಬಿಡ ಅದನ್ನೆಲ್ಲ ಯಾರ ತಲೆ ಕೆಡ್ಸ್ಕೊಂತಾರೆ ನನ್ಗೆ ಅನ್ಸಿದ್ದು ನಾನು ಹೇಳಿದ್ದೀನಿ ಅಂತ ಅನ್ಬಿಟ್ಟು ಆಗ್ಲೂ ಅವ್ರು ಒಪ್ಕೊಳಕ್ ರೆಡಿ ಇಲ್ಲ. ಬಟ್ ಧನರಾಜ್ ಅವರು ಇಲ್ಲಿ ಸೂಪರ್ ಅಂತ ಅನಿಸ್ತು ನನಗೆ. ಸ್ಟ್ಯಾಂಡ್ ತಗೊಂಡು ಮಾತಾಡಿದ್ದ ರೀತಿ ಧನರಾಜ್ ಅವರು ನನಗೆ ಇಷ್ಟ ಆದ್ರು ಗುರು. ನೆನ್ನೆ ಮಾತ್ರ ಇಷ್ಟು ದಿನ ಒಂಥರ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಕೊಂಡು ಬರ್ತಾ ಇದ್ರು ಧನರಾಜು. ನೆನ್ನೆ ಈ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ನಂಗೆ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಧನರಾಜ್ ಅವರು ಮಾತಾಡಿದ್ದಾಗಿರ್ಬೋದು, ಅವ್ರು ಸ್ಟ್ಯಾಂಡ್ ತಗೊಂಡಿದ್ದಾಗಿರ್ಬೋದು, ಚೆನ್ನಾಗಿ ಇಷ್ಟ ಆಯ್ತು. 4th ರೌಂಡ್ ಅಂತ ಬಂದಾಗ ಸಕ್ಕದಾಗಿತ್ತು.
4th ರೌಂಡ್ ಅಂತೂ ಹನುಮಂತ 1 ಮ್ಯಾನ್ ಶೋ. ಏನು ಗುರು ಆ ಎಂಟರ್ಟೈನ್ಮೆಂಟ್, ಆ ಬಾಲ್ ಹಿಡಿಯೋ ಇದು ಅದ್ ಫುಲ್ ಸಖತ್ ಫನ್ ಆಗಿ ಸಖತ್ ಫನ್ ಅನ್ನ ಜನರೇಟ್ ಮಾಡ್ತಾ ಇದ್ರು ಹನುಮಂತು. ಆ ರೌಂಡ್ ಅಲ್ಲಿ ಹನುಮಂತು ವಿನ್ ಆಗ್ತಾರೆ. ಹನುಮಂತು ವಿನ್ ಆಗಿ ಇಲ್ಲಿ ಮತ್ತೆ ಅಗೈನ್ ಏಕಾಭಿಪ್ರಾಯ ಬರೋದಿಲ್ಲ. ಇಲ್ಲಿ ಇವ್ರು ಪಾಯಿಂಟ್ಸ್ ಗಳನ್ನ ನೋಡಿದಾಗ ಇವ್ರು ತೆಗಿತಾರೆ ಈ ನಾಮಿನೇಷನ್ಸ್ ವಿಡಿಯೋಸ್ ಬಗ್ಗೆ ಎಲ್ಲ ತೆಗೆದು ಎಲ್ಲ ಇದು ಮಾಡ್ತಾರೆ. ಮಂಜಣ್ಣ ನಾನು ಯಾವ್ದ್ರಲ್ಲಿ ಬೆಟರ್ ಇದ್ದೀನಿ ಅಂತ, ನನಗಿಂತ ನೀನ್ ಯಾವ್ದ್ರಲ್ಲಿ ಬೆಟರ್ ಇದೆಯಾ ಅಂತ ಮೋಕ್ಷಿತ್ ಅವ್ರನ್ನ ಕೇಳ್ತಾರೆ. ಅವ್ರ ವ್ಯಕ್ತಿತ್ವದಲ್ಲಿ ನಾನು ಬೆಟರ್ ಆಗಿದ್ದೀನಿ ಅಂತ ಹೇಳ್ತಾರೆ. ಕೊನೆಗೆ ಇಲ್ಲ ಅವ್ರದ್ದು ಕ್ಲಿಯರ್ ಕಟ್ ಪ್ಲಾನ್ ಗುರು, ಅವ್ರಿಬ್ರು ಉಳ್ಕೋಬೇಕು, ಮೋಕ್ಷಿತಾನೆ ಆಚೆ ಆಗ್ಬೇಕು ಅಂತ ಅವ್ರದ್ದು ಫಸ್ಟೇ ಎಲ್ಲಾರ್ಗು ಕಾಣಿಸ್ತಾ ಇದೆ ಕಣ್ಣಿಗೆ. ಅದೇ ಪ್ಲಾನ್. ಏನ್ ಮಾಡ್ತಾರೆ ಮತ್ತೆ ಅಗೇನ್ ಮೋಕ್ಷಿತ್ ಅವ್ರನ್ನ ಆಚೆ ಹಾಕ್ತಾರೆ. ಅಂದ್ರೆ ಇವ್ರು ಒಪ್ಕೊಳ್ಳಲ್ಲ, ಈ ಕಡೆ ಹನುಮಂತ ಕೊಡ್ತಾರೆ. ಹನುಮಂತ ಬಂದ್ಬಿಟ್ಟು ಮೋಕ್ಷಿತ್ ಅಕ್ಕ ಇನ್ನು ಮಾತಾಡೋ ಕಡೆ ಮಾತಾಡಲ್ಲ, ಟಾಸ್ಕ್ ಯಾವ್ದು ವಾವ್ ಅನ್ನೋ ತರ ಆಡಿಲ್ಲ ಅನ್ನೋ ತರ ಹೇಳ್ಬಿಟ್ಟು ಈಚೆ ತೆಗಿತಾರೆ. ಇಲ್ಲಿಗೆ ನನ್ನ ಎಪಿಸೋಡ್ ಎಂಡ್ ಆಗುತ್ತೆ. ಬಟ್ ಇದು ಕಂಟಿನ್ಯೂಷನ್ ಇವತ್ತಿದೆ. ನಿಜವಾಗ್ಲೂ ಸಖತ್ತಾಗಿದೆ. ಒಂದು ವಿನ್ನರ್ ಚೇಂಜ್ ಆಗೋ ರೇಂಜ್ಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ಲಿಯರ್ ಮುಖವಾಡ ಕಳ್ಸಿದ್ಯಾ ಗೊತ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ. ತುಂಬಾ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡ್ ಮಾತ್ರ ಇವತ್ತು. ಯಾರು ಮಿಸ್ ಮಾಡ್ಕೊಳ್ದೆ ನೋಡಿ ಗುರು. ಇವತ್ತಿನ ದಿನ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು. ನನ್ಗನ್ಸಿದ್ದು ನಾನು ಹೇಳಿದ್ದೀನಿ. ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗದೆ ಇರ್ಬೋದು. ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕೂಡ ಧಾರಾಳವಾಗಿ ಕಾಮೆಂಟ್ ಮಾಡ್ಬೋದು. ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.